ಒಂದು ಸಾರಿ ಅವ್ನು ಚಂದಪ್ಪನ ತಂದೆ ತಾಯಿಗಳಿಗೆ ಏನಾರ ತೊಂದರೆ ಕೊಟ್ರಿ ಅಂತಂದ್ರೆ ನಾನು ಸಹಿಸೋದಿಲ್ಲ. ನಿನಗೆ ಅವತ್ತ ನಿನ್ನ ಜೀವಂತ ಹಿಡಿಬೇಕು ಅಂತ ಹೇಳ್ಕೊಂಡು ನಾನು ನಿನ್ನ ಬೆನ್ನು ಹತ್ತಿದ್ನೇ ಹೊರತು ಫೈರಿಂಗ್ ಮಾಡಿದ್ದೀನಿ ನಮ್ಮ ಮೇಲನ. ನೀನು ಇಲ್ಲ ಸರ ನಿಮ್ಗೆ ಫೈರಿಂಗ್ ಮಾಡಿಲ್ಲ ನಾನು. ಅವ್ನು ನಿಮ್ಮ ಜೊತೆಗಿದ್ನಲ್ಲ ದೇವಣಗಾವದ ಅವ್ನು ಬೈಯೋದಕ್ಕೆ ನಾವು ಮಾಡಿದೆ. ದೇವಸ್ಥಾನಕ್ಕೆ ಬರ್ತಾರ ಪ್ರತಿ ಅಮಾವಾಸ್ಯೆಗೆ ಅಂತ ಹೇಳಿದ್ರೆ ಗುಡ್ಡಾಪುರದಾಗ ಹೋಗಿ 2 ದಿನ ಗಂಟ್ಲೆ ಕಾಯ್ಕೊಂಡು ಕೂತ್ಕೊಂಡು ನಾವು ನಾನು ಸಂಬಂಧಿಕ ಅಂತ ಅನ್ನೋದು ಅಷ್ಟ ಸಾಕ್ರಿ. ಅದ ಟೈಟಲ್. ಭಾಗಪ್ಪ ಇವರು ಬಾರಿ ಚಲೋ ಅದಾರ ಅಂತ. 2 ಟೀಮಲ್ಲಿ ಈ ಕಡೆ ಚಂದಪ್ಪ, ಆ ಕಡೆ ಮಾಣಿಕಪ್ಪ ಮಾಸ್ತರ. ಸೊನ್ನದೂರು ಹೊಳಿ ನಡೋಬಿಟ್ಟಲ್ಲಿ ಹೊಳಿ, ಈ ಕಡೆ ದೇವಣಗಾವದಲ್ಲಿ ಅಂದ್ರೆ ಕಣಮೇಶ್ವರ ಫ್ಯಾಮಿಲಿ ಸಪೋರ್ಟೆಡ್ ಇವ್ರಿಗೆ ಮಾಣಿಕಪ್ಪ ಮಾಸ್ತರ್ಗೆ. ಉಮ್ರಾಣಿ ಇತಿಹಾಸ ತೆಗೆದ್ರೆ ಅದು ಬಿಫೋರ್ ಇಂಡಿಪೆಂಡೆನ್ಸ್ ಅಲ್ಲಿಂದ ಸ್ಟಾರ್ಟ್ ಆಗೈತೆ. ಅದು ಸ್ವಾತಂತ್ರ್ಯ ಸಿಗೋದಕ್ಕಿಂತ ಪೂರ್ವದಲ್ಲಿ 1943ರಿಂದ ಇತಿಹಾಸ ಪ್ರಾರಂಭ ಐತಿ. ಆಸ್ತಿ ಸಲುವಾಗಿ ಕೊಲೆಗಳು, ಹೆಸರಿಗೋಸ್ಕರ ಕೊಲೆಗಳು, ಹುಲಿ ಸಿಂಹ ಅಂತ ಅನ್ಸ್ಕೊಳ್ಳೋದಕ್ಕೆ ಆಗಿದಾವೆ. ಏನಾಗಬೇಕೋ ಆಗಿದಾವೆ. ನಾನು ಭೇಟಿ ಮಾಡಕ್ಕೆ ಇಂಟರ್ವ್ಯೂ ಮಾಡಕ್ಕೆ ಹೊರಟದ್ದನ್ನ ನಂತರ ಗೊತ್ತಾಯ್ತು ನನಗೆ. ಆಮೇಲೆ ಹೇಳಿದ್ರು ಅವ್ರು ಒಂದ್ಸಲ ಸಿಗರೇಟ್ ಹಚ್ಚಿದೆ ಬಂದು ಎಲ್ಲೋ ಪಕ್ಕದಲ್ಲಿ ಕುಂತ ನನ್ನ ಕಣ್ಣು ಕಟ್ಕೊಂಡು ತಗೊಂಡು ಹೋದ್ರು. ಈಗ ನನ್ನ ಓಪನ್ ಆಗಿ ಕರ್ಕೊಂಡು ಹೋಗ್ಲಿಲ್ಲ ಸೋಲಾಪುರದಿಂದ ಅಂತ. ಒಂದೇ ಊರಿದ್ರು ಅವ್ರ ಟೀಮ ಬೇರೆ, ಪುತ್ರಪರದ ಟೀಮ್ ಬೇರೆ. ಅಂದ್ರೆ ಆ ಪತ್ರಿಕೆಯನ್ನು ಸೇಲ್ ಮಾಡ್ಲಿಕ್ಕಿಲ್ಲ, ಯಾರು ಮಾಡುವಾಗಿಲ್ಲ. ಅದು ಎಲ್ಲೋ ಅಲ್ಲಿ ಅಪ್ಪಿ ಒಂದೊಂದು ಎಲ್ಲೆಲ್ಲೋ ಪ್ರಚಾರ ಆಗಿರ್ತಾವಲ್ಲ, ಆ ಪತ್ರಿಕೆ ಎಲ್ಲ ಜೆರಾಕ್ಸ್ ಮಾಡಿಸ್ಕೊಂಡು ಜನ ಓದಿದ್ರು. ಚಂದಪ್ಪಂದು ಅಲ್ಮೇಲ್ದಲ್ಲಿದ್ದ, ನಾವು ಅಲ್ಮೇಲ್ದಲ್ಲಿದ್ದಾಗ ನಮ್ಗೆ ಹಿಂಗೆ ಬಂದಾನ ಅಂತ ಸುದ್ದಿ ಬಂತು. ನಾವು ಬೈಕು ಅಥವಾ ಏನೋ ಬೇರೆ ಸೈಕಲ್ ಮೋಟರ್ ಮೇಲೆ ಹೋದ್ವಿ ಅಂತಂದ್ರೆ ನಮ್ಮ ಇಮಿಡಿಯೇಟ್ ಗೊತ್ತಾಗ್ತತಿ. ಅಷ್ಟು ಕಾಯ್ತಾ ಇರ್ತಾರೆ, ಅವ್ನಿಗೆ ಇನ್ಫಾರ್ಮೇಶನ್ ಕೊಟ್ಬಿಡ್ತಾರೆ. ಸಿಗೋದಿಲ್ಲ ಅದು ಯಾವುದೋ ಒಂದು ಟಿಪ್ಪರ್ ಬಂತಲ್ಲಿ. ಇಮಿಡಿಯೇಟ್ ಆಗಿ ಆ ಟಿಪ್ಪರ್ನಲ್ಲಿ ನಾನು ಒಳಗಡೆ ಕೂತ್ಕೊಂಡೆ. ನಮ್ಮ ಪೊಲೀಸರನ್ನ ಮೇಲ್ಗಡೆ ಟಿಪ್ಪರ್ ಒಳಗಡೆ ಹತ್ತಿಸಿ ಅವ್ರ ಮನೆ ಹತ್ರ ಟಿಪ್ಪರ್ ತರಬಿದ ತಕ್ಷಣ ಗೊತ್ತಾಯ್ತು ಅವ್ನಿಗೆ ಯಾರೋ ಪೊಲೀಸರು ಬಂದಾರ ಅಂತ ಹೇಳಿ. ಅವ್ ಎದ್ದು ಹೊರ ಓಡಾಕತ್ತಿದ. ಇವ್ರು ನಮ್ಮ ಪೊಲೀಸರು ಮ್ಯಾಲಿಂದ ಜಂಪ್ ಮಾಡ್ಬೇಕಲ್ಲ, ಅವ್ರನ್ನಾಗ ಇಳಿಯಕ್ ಆಗೋದಲ್ಲ ಬೇಗ. ಅವ್ರು ಗನ್ ತಗೊಂಡು ಇಳಿಬೇಕು ಅನ್ನೋದ್ರೊಳಗೆ ಅಲ್ಲ ಹೊರಗೆ ಬಂದ ಅವ್ನು ಹೊರ ಬಂದು ಓಡಾಕತ್ತಿದ. ನಾನು ಹಂಗೆ ಹಿಂದೆ ಬೆನ್ನ ಹತ್ತಿದೆ. ನನಗೇನು ಇನ್ಫಾರ್ಮೆಂಟ್ ಇದ್ದ. ಅವ ಇನ್ಫಾರ್ಮೆಂಟು ನನ್ನ ಜೊತೆಗೆ ಇದ್ದ. ಅವನು ನಾನು ಬೆನ್ನ ಹತ್ತಿದ್ವಿ. ಓಡ್ತಾ ಇದ್ದ, ಅವನು ಓಡ್ತಾ ಇದ್ದ. ನಾವು ಯೂನಿಫಾರ್ಮ್ನಾಗ ಹೆಂಗೆ ಓಡೋಕ್ಕಾಗ್ತತಿ. ಮುಂದೆ ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಹೋದ ತಕ್ಷಣ ಆದ್ರೂ ಬೆನ್ನ ಹತ್ತಿದ್ವಿ ನಾವು. ಇನ್ಫಾರ್ಮೆಂಟ್ ಹಂಗೆಲ್ಲ ಬೈಬೇಡ ಸುಮ್ಮನಿರೋ ಅಂತ ಅಂದ್ರೂ ಕೇಳ್ತಿದ್ದಲ್ಲ ಇವನು. ನಿಲ್ಲು ಅಂತ ಹೇಳಿ ನಿಲ್ಲಲೆ ಅಂತ ಏನೇ ಭಾಳ ಕೆಟ್ಟ ಭಯಕ್ಕೆ. ಅವ್ರವ್ರ ಸಮಸ್ಯೆ ಅದು, ಅವ್ರವ್ರ ಸಮಸ್ಯೆ ಅದು. ಹೀಗಾಗಿ ಹಳ್ಳಿ ಫೈರಿಂಗ್ ಮಾಡಿಬಿಟ್ಟು ಅವನು. ನಾನು ಕೆಳಗೆ ಬಿದ್ದೆ ನಾನು. ಯಾಕಂದ್ರೆ ನಾವು ಅವನ್ನ ಜೀವಂತ ಹಿಡಿಬೇಕು ಅಂತ ಹೇಳಿ ನಾನು ಫೈರಿಂಗ್ ಮಾಡ್ಬೋದಾಗಿತ್ತು. 303ದಿಂದನೂ ಮಾಡ್ಬೋದಾಗಿತ್ತು. ನನ್ನ ಹಿಂದೆ ಪೊಲೀಸರು ಬರ್ತಾಯಿದ್ರು. ಅಥವಾ ವ್ಯಾಪಾರದಿಂದ ನಾನು ಮಾಡ್ಬೋದಾಗಿತ್ತು. ನಾವು ಜೀವಂತ ಹಿಡಿಬೇಕು ಅಂತೇಳಿ. ಅವಾಗ ನಮಗೆ ತಲೆಗೆ ಎನ್ಕೌಂಟರ್ ಮಾಡಬೇಕು, ಅವನು ನಮ್ಮ ಮೇಲೆ ಫೈರ್ ಮಾಡ್ಯಾನ ಅಂತದ್ದು ಇಲ್ಲೇ ಇಲ್ಲ ಯಾವತ್ತು. ಅವ್ರನ್ನ ಹಿಡಿಬೇಕು, ಜೀವಂತ ಹಿಡಿಬೇಕು ಅಂತ ನಮ್ಮ ಆಸೆ. ಅವ ಮುಂದೆ 2-3 ಕಿಲೋಮೀಟರ್ ಥರ ಬೆನ್ನ ಹತ್ತಿರ ಸಿಗಲಿಲ್ಲ. ಓಡಿದ್ದ, ಹೆಲ್ದಿ ಇದ್ದ, ಸ್ಟ್ರಾಂಗ್ ಇದ್ದ. ನಾವು ಹಂಗೆ ಸಂಜೆ ಇದು ಇಲ್ಲ ಮಧ್ಯಾಹ್ನ ನೋಡಿದ್ದೆ ನಾನು. ಇವಾಗ ಇನ್ಫಾರ್ಮೇಶನ್ ಕೊಟ್ಟನ ಅನ್ನೋದು ಅವ್ರಿಗೆ ಗೊತ್ತಾಯ್ತು. ಮತ್ತೆ ಇವ ಯಾಕೆ ಎದುರು ಓಡಿ ಹೋಗ್ತೀರಿ, ನಿಲ್ಲಲೆ ಗಂಡು ಮಕ್ಳು. ಅವನಿಗೆ ನನಗೆ ಫೈರ್ ಮಾಡ್ಬೇಕು ಅಂತ ಮಾಡಿದ್ದಲ್ಲ, ಅವನಿಗೆ ಫೈರ್ ಮಾಡ್ಬೇಕು ಅಂತ ಹೇಳಿ ಅವನಿಗೆ ಫೈರ್ ಮಾಡಿದವ. ಅದು ಅವನಿಗೂ ಏನೂ ಆಗಲಿಲ್ಲ, ನನಗೂ ಏನೂ ಆಗಲಿಲ್ಲ. ಆವಾಗೂ ನಾವು ಅವನ್ನ ಜೀವಂತನೇ ಹಿಡಿಬೇಕು ಅಂತ ಮತ್ತೆ ಬೆನ್ನ ಹತ್ತಿದ್ವಿ. ಇದ್ದ ನಾವು ಜೊತೆ ಪೊಲೀಸರು ಅದಾವಲ್ಲ, ಪೊಲೀಸರು ಇದ್ದಾಗ ಬೈತಾರೆ ಇವರೆಲ್ಲ. ಎಲ್ಲಿ ಉಳಿದ ಟೈಮ್ನಾಗ ಎಲ್ಲಿ ಬೈತಾರೆ. ಈಗ ಯಾರು ಬೇಕಾದ್ರೂ ಪೊಲೀಸ್ ಜೊತೆಗಿರ್ಲಿ ನೋಡ್ರಿ, ಜೊತೆಗಿದ್ರೆ ಪೊಲೀಸರು ಅದಾರ ನಮ್ಮ ಹತ್ರ ಅಂತ ಅಂದಟ್ಟಿಗೆ ಹೆಂಗ್ ಬೇಕಂಗೆ ಬೈತಾರ. ಪೊಲೀಸರಿಲ್ಲ ಅಂದ್ರೆ ಏನೋ ಮಾತಾಡೋದಿಲ್ಲ. ಬೆಂಗಳೂರಿನಿಂದ ಬರುವಂತ ಪೊಲೀಸ್ ಆಫೀಸರ್ನೇ ಆದ್ರೂ ಹಾಕ್ತಿದ್ರೆ ಇಲ್ಲ. ಅವಾಗ ಶಂಕರ್ ಬಿದ್ರಿ ಸಾಹೇಬ್ರಿದ್ರು. ಶಂಕರ್ ಬಿದ್ರಿ ಸಾಹೇಬ್ರಿದ್ದಾಗ ಅವರು ಟೀಮ್ ಮಾಡಿ ಕಳಿಸಿದ್ರು. ಬೆಂಗಳೂರಿಂದ ಒಬ್ರು DSPನೂ ಪೋಸ್ಟ್ ಮಾಡಿದ್ರು. ಇಲ್ಲಿ ಬೆಂಗಳೂರಿಂದ ಕಳಿಸಿದ್ರು, ಒಬ್ರನ್ನ ಇಂಡಿಗೆ ಕಳಿಸಿದ್ರು. ಇಲ್ಲ, ಒಬ್ರು DSP ಪೋಸ್ಟ್ ಮಾಡಿದ್ರು. ಅದನ್ನ ನಮಗೆಲ್ಲ ಜವಾಬ್ದಾರಿ ಹೇಳಿದ್ರು ಅವರು. ನಮಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ರು ಬಿದ್ರಿ ಸಾಹೇಬ್ರು. ನಾವು ಮಾಡಿದ್ವಿ, ಎಷ್ಟು ಸಾಧ್ಯತೆ ಐತಿ ಅದನ್ನ ಪ್ರಯತ್ನ ಮಾಡ್ತಿದ್ವಿ. ಇಲ್ಲಿ ಎಲ್ಲ ಜನ ಅವ್ರಿಗೆ ಸಪೋರ್ಟ್ ಮಾಡೋರು, ಅವ್ರಿಗೆಲ್ಲ ಮಾಹಿತಿ ಕೊಡೋರು. ಪೊಲೀಸರ ಮಾಹಿತಿನ ಅವ್ರಿಗೆ ಕೊಡ್ತಿದ್ರ ಹೊರತು ಅವ್ರ ಮಾಹಿತಿ ನಮಗೆ ಕೊಡ್ತಿರ್ಲಿಲ್ಲ ಯಾರು. ಮತ್ತೆ ಹಿಂಗಾಗಿನ ವೀರಪ್ಪನ ಅಷ್ಟು ವರ್ಷ ಅಲ್ಲಿ ನಮ್ಮ ಬಿದ್ರಿ ಅಂತ ಸಾಹೇಬ್ರು ಏನೋ ಭಾಳ ರಿಸ್ಕ್ ತಗೊಂಡು ಅಧಿಕಾರಿಗಳು ಎಲ್ಲರೂ ಸೇರ್ಕೊಂಡು ನಮ್ಮಲ್ಲಿ ಇದ್ವು. ಬಟ್ ನಾವು ಅದನ್ನ ತಗೊಂಡು ಅಡ್ಡಾಡ್ತಿದ್ದಲ್ಲ. ಸ್ಟೇನ್ ಗನ್ ತಗೊಂಡು ಅಂತ ನಮಗೇನು ಅಷ್ಟು ಆ ಮಟ್ಟದಾಗ ಅವ್ರು ತಗೊಂಡು ಇವಾಗ ಸ್ಟೇನ್ ಗನ್ನ ಸಾಕಾಗಿತ್ತು. 303 ಬಂದೂಕಿರೋ ನಮ್ಮ ಹತ್ರ ಯಾವಾಗಲೂ. ನಮಗೆ ಹೊಡಿಬೇಕು ಅನ್ನೋದು ಇಲ್ವೇ ಇಲ್ಲಲ್ಲ. ಮೇನ್ ಅದು ಜೀವಂತ ಅವ್ರನ್ನ ಹಿಡಿಬೇಕು ಅನ್ನೋದೇ ನಮ್ಮ. ಇದೇ ಸಮಯಕ್ಕೆ ನಿಮ್ಗೆ ರವಿ ಬೆಳಗೇರ್ ಭೇಟಿ ಆಗ್ತಾರೆ. ಯಾವ ರೀತಿ ಭೇಟಿ ಆಗ್ತಾರೆ, ಯಾಕೆ ಭೇಟಿ ಆಗ್ತಾರೆ ನಿಮ್ಮನ್ನ? ಒಳ್ಳೆ ರವಿ ಬೆಳಗೇರಿ ಬಿಜಾಪುರ ಜಿಲ್ಲೆಗೆ ಬಂದ ಮೇಲನೆ ಇದಕ್ಕೆ ಮತ್ತಷ್ಟು ಇದು ಸಿಕ್ಕಂಗಾಯ್ತು. ಒಂಥರ ಪತ್ರಿಕೆಯಲ್ಲಿ ಬರೆದ್ರು. ಕಾಂತ್ ಪಾಟೀಲ್ರ ಬಗ್ಗೆ ಬರೆದಾಗ ಪತ್ರಿಕೆಯಲ್ಲಿ ಬಹಳ ಜೋರಾಗಿ ಬಂದ್ಬಿಡ್ತಾವ್ರದ್ದು. ಆ ಪತ್ರಿಕೆಗಳು ಪ್ರಚಾರ ಆಗ್ಲಾರ್ದಂಗೆ ಮಾಡಿಬಿಟ್ರು ಅಲ್ಲೆಲ್ಲ. ಅಲ್ಲಿ ಕೆಲವೊಂದಿಷ್ಟು ಜನ ಅವು ಎಲ್ಲಿ ಹೋಗಿರಬಾರ್ದು ಆ ಟೈಪ್ ಮಾಡಿದ್ರು. ಆವಾಗ ಈ ಮೊಬೈಲ್ ಏನು ಇರಲಿಲ್ಲ, ಎಲ್ಲ ಪೇಜರ್ ಫೋನು. ಅವ್ರ ಶಿಷ್ಯ ಒಬ್ಬ ಬಂದ ನನ್ನ ಹತ್ರ ಬಂದು ಕೆಲವೊಂದಿಷ್ಟು ಮಾಹಿತಿ ತಗೊಂಡ.
ಅದು ಎಲ್ಲೋ ಅಲ್ಲಿ ಅಪ್ಪಿತಪ್ಪಿ ಒಂದೊಂದು ಎಲ್ಲೆಲ್ಲೋ ಪ್ರಚಾರ ಆಗಿರ್ತಾವಲ್ಲ ಆ ಪತ್ರಿಕೆ ಎಲ್ಲ ಜೆರಾಕ್ಸ್ ಮಾಡಿಸ್ಕೊಂಡು ಜನ ಓದಿದ್ರು. ಇವರು ಪಾಟೀಲ್ರ ಮೇಲೆ ಬರ್ದಿದ್ದಾವೆ. ಹೀಗಾಗಿ ಅವ್ರಿಗೂ ಸ್ವಲ್ಪ ಇದು ಆಯ್ತು. ಅದು ಫಸ್ಟ್ ಟೈಮ್ ನಿಮ್ಮನ್ನ ಭೇಟಿ ಆಗಿದ್ರು ರವಿ ಬೆಳಗೆರೆ? ಅಲ್ಲೇ ಬಂದಿದ್ರು, ಅಲ್ಮೇಲಕ್ಕೇನ ಬಂದಿದ್ರು. ಅಲ್ಲಿ ಬಂದಾಗೂ ಭೇಟಿ ಮಾಡಿದ್ವಿ. ಆಮೇಲೆ ಕೆಲವೊಂದು ಮಾಹಿತಿನ ಕೊಟ್ಟಂಗೆ ಮಾಡೋರು ನಮಗೆ. ನಮ್ದೇನು ಇವರು ಕಣ್ಣು ತಪ್ಪಿಸಿ ಹೋಗಿ ಕೆಲವೊಂದು ಮಾಹಿತಿ ಕೊಡ್ಬೋದು ಅನ್ನೋದು ಆಸೆ ನಮ್ಗೆ. ಈ ಪತ್ರಿಕೆಯವರಿಗೆ ನಾವೇನಾದ್ರೂ ಒಂದು ಮಾಹಿತಿ ಹೇಳ್ತೇವೆ ಅಂದ್ರೆ ನಮಗೇನಾದ್ರೂ ಒಂದು ಕ್ಲೂ ಕೊಡ್ಬೋದು, ಒಂದೇನೋ ನಮ್ಗೆ ಪೊಲೀಸರಿಗೆ ಹೆಲ್ಪ್ ಆಗೋ ಅಂಥದ್ದು ಏನಾದರೂ ಮಾಡ್ತಾರ ಅಂತ ಹೇಳಿ ನಾವು ಏನಾದರೂ ಒಂದಷ್ಟು ಮಾಹಿತಿ ಕೊಟ್ರೆ, ನೀವು ಹೀಗಿದೆ ನೋಡಿ ಅಲ್ಲಿ ಹಿಂಗೆ ಆಗ್ಬೋದು ಇಷ್ಟು ನಮಗೆ ಕ್ಲೂ ಕೊಟ್ಟರೆ ನಾವು ಅಲರ್ಟ್ ಆಗಿರ್ತಿದ್ವಿ. ಅದಕ್ಕೇನು ಪ್ರಿಕಾಷನ್ ತಗೊಳ್ಬೇಕು, ಅದಕ್ಕೇನು ಮಾಡ್ಬೇಕು ಮಾಡ್ತಿದ್ವಿ ನಾವು. ಅಷ್ಟಾದ್ರೂ ಕೊಡ್ಲಿ ಅನ್ನೋದಕ್ಕೆ ನಾವು ಒಂದು ಒಳ್ಳೆ ಫ್ರೆಂಡ್ಶಿಪ್ನಾಗ ಇದ್ವಿ ನಾವು. ಆಗೋದಿಲ್ಲ ಯಾಕಂತ ಹೇಳಿದ್ರೆ ನನಗೆ ಆಮೇಲೆ ಹೇಳಿದ್ರು ಅವರು, ಈ ಚಂದಪ್ಪನ ನಾನು ಭೇಟಿ ಮಾಡಕ್ಕೆ ಇಂಟರ್ವ್ಯೂ ಮಾಡಕ್ಕೆ ಹೊರಟದ್ದನ್ನ ನಂತರ ಗೊತ್ತಾಯ್ತು ನನಗೆ. ಆಮೇಲೆ ಹೇಳಿದ್ರು ಅವ್ರು, ಒಂದ್ಸಲ ಸಿಗರೇಟ್ ಹಚ್ಚಿದೆ ಬಂದು ಎಲ್ಲೋ ಪಕ್ಕದಲ್ಲಿ ಕುಂತ ನನ್ನ ಕಣ್ಣು ಕಟ್ಕೊಂಡ್ ತಗೊಂಡು ಹೋದ್ರು. ಈಗ ನನ್ನ ಓಪನ್ ಆಗಿ ಕರ್ಕೊಂಡು ಹೋಗ್ಲಿಲ್ಲ ಸೊಲ್ಲಾಪುರದಿಂದ ಅಂತ. ಅವಾಗ ಅವನು ಬುದ್ಧಿವಂತ, ಸಿಗರೇಟ್ ಹಚ್ಕೊಂಡು ನಾನು ಅವನು ಕಣ್ಣು ಕಟ್ಟೋದಕ್ಕಿಂತ ಮೊದಲ ಎಷ್ಟು ದೂರ ಬಂದನಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರು. ಕಣ್ಣು ಕಟ್ಟಿದ ಮೇಲೆ ಒಂದು ಸಿಗರೇಟ್ ಹಚ್ಚಿದ್ರೆ ಆ ಸಿಗರೇಟ್ ಎಷ್ಟು ಟೈಮ್ ತಗೊಳ್ತತಿ, ಎಷ್ಟು ದೂರ ಬಂದ್ವಿ ನಾನು. ಅಂದರೆ ಈ ಸೊಲ್ಲಾಪುರದಿಂದ ಕಣ್ಣು ಕಟ್ಟೋದಕ್ಕಿಂತ ಬಂದದ್ದು ಅದು ಪ್ಲಸ್ ಸೇರಿಸಿ ಅದು ಆ ರೀತಿ ಕ್ಯಾಲ್ಕುಲೇಷನ್ ಮಾಡೋರು ಅವರು. ಮಾಡಿ ಇಷ್ಟು ದೂರದಲ್ಲಿ ಇರೋ ಊರು ಅಂದಾಗ ನಮಗೆ ಅವಾಗ ಐಡಿಯಾ ಬರೋದು. 2, 3, 4 ಹಳ್ಳಿ ನೋಡಿದಟ್ಟಿಗೆ ಅವಾಗ ಆಟೋಮೆಟಿಕ್ಲಿ ಇಂಥ ಹಳ್ಳಿ ಅಂತ ಗೊತ್ತಾಗೋದು. ಅಲ್ಲಿಗೂ ಸಾಕಷ್ಟು ಸಲ ಯಾರಿಗೂ ಗೊತ್ತಿರಲಾರ್ದಂಗೆ ಅಡ್ಡಾಡಿ ಬಂದ್ವಿ ನಾವು. ಅಲ್ಲಿ ಇತ್ತು ಅವ್ನು ಒಡನಾಟ. ಅಲ್ಲಿ ಜನ ಒಂದಿಷ್ಟು ಇದ್ರು ಅವ್ರಿಗೆ ಸಪೋರ್ಟ್ ಮಾಡೋ ಅಂಥವ್ರು, ಮಹಾರಾಷ್ಟ್ರದಲ್ಲಿನೂ ಆ ಕಡೆ ಭಾಗದಲ್ಲಿ. ಸರ್, ಈಗ ಎಂಟೈರ್ ಅಂತ ಹೇಳಿದ್ರೆ ಕೊನೆಯದಾಗಿ ನಾವು ಭೀಮಾ ತೀರಕ್ಕೆ ಬಂದ್ಬಿಟ್ರೆ ಉಮ್ರಾಣಿ ಇಲ್ಲ, ಉಮ್ರಾಣಿ ಬಟ್ ಉಮ್ರಾಣಿಯಲ್ಲಿ ಇಲ್ವಂತವ್ನು. ಇನ್ನೊಂದು ತಂಡದ ಊರು ಸರ್, ಅರ್ಧ ಅಪೋಸಿಟ್ ಗ್ಯಾಂಗ್. ಅವ್ರಂತೂ ಇಲ್ವಲ್ಲ. ಶ್ರೀಶೈಲ್ ಹೋದ, ಅಂಬಾಜಿ ಹೋದ, ಆಮೇಲೆ ಮಲ್ಲಿಕಾರ್ಜುನ ಅನ್ನೋನು ಅದಾನ. ಅವನು ಎಲ್ಲ ಹೆಸರು ಅವ್ರದ್ದು ಮನೆ ಹೆಸರು ಚಡ್ಚಣ, ಸರ್ನೇಮು ಚಡ್ಚಣ. ಇದು ಉಮ್ರಾಣಿ ಅವ್ರ ಊರು. ಅವ್ರದ್ದು ಉಮ್ರಾಣಿನ ಒಂದೇ ಟೀಮು, ಎಲ್ಲ ಸಂಬಂಧಿಕರು. ಅದು ಅಲ್ಲಿ ಮತ್ತೆ ಉಮ್ರಾಣಿ ಇತಿಹಾಸ ತೆಗೆದ್ರೆ ಅದು ಬಿಫೋರ್ ಇಂಡಿಪೆಂಡೆನ್ಸ್, ಅಲ್ಲಿಂದ ಸ್ಟಾರ್ಟ್ ಆಗೈತೆ. ಅದು ಬಿಫೋರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಸಿಗೋದಕ್ಕಿಂತ ಪೂರ್ವದಲ್ಲಿ 1943ರಿಂದ ಇತಿಹಾಸ ಪ್ರಾರಂಭ ಐತಿ. ಆಸ್ತಿ ಸಲುವಾಗಿ ಕೊಲೆಗಳು, ಹೆಸರಿಗೋಸ್ಕರ ಕೊಲೆಗಳು, ಹುಲಿ ಸಿಂಹ ಅಂತ ಅನ್ಸ್ಕೊಳ್ಳೋದಕ್ಕೆ ಆಗಿದಾವೆ, ಏನಾಗಬೇಕು ಆಗಿದಾವೆ. ಅದು 43ನೇ ಇಸ್ವಿಯಿಂದನೂ ಪ್ರಾರಂಭ ಇದೆ. ಅದು ಮರ್ಡರ್ಗಳೇ ನಡೀತಾ ಇರ್ತವೆ. ಆಗಿದಾವೆ, ಸಾಕಷ್ಟು ಆಗಿದಾವೆ. ಇವ್ರ ಕಡೆ ಅವ್ರ ಕಡೆ. ಈ ಶ್ರೀಶೈಲ ಮಲ್ಲಿಕಾರ್ಜುನ ತಂದೆ ಅವ್ರದ್ದು ಟೀಮ್ ಬೇರೆ, ಒಂದೇ ಊರಿದ್ರು ಅವ್ರ ಟೀಮ ಬೇರೆ, ಪುತ್ರಪರದ ಟೀಮ್ ಬೇರೆ. ಒಂದೇ ಊರಲ್ಲಿ ಒಂದೇ ಊರು ಅಂದ್ರೆ ಒಂದೇ ಊರಿನಲ್ಲಿ ಎಲ್ಲ ಟೀಮ್ ಇರೋದಿಲ್ರಿ. ಬೇರೆ ಬೇರೆ ಹಳ್ಳಿಯಾಗ ಇರ್ತಾರೆ ಅವ್ರ ಜನ ಎಲ್ಲ. ಅವ್ರ ವೆಲ್ ವಿಷರ್ಸ್, ಸಪೋರ್ಟರ್ಸ್. ಅವ್ರನ್ನ ಕಟ್ಕೊಂಡು ಮಹಾರಾಷ್ಟ್ರದಲ್ಲಿ ಇದ್ರು, ಕರ್ನಾಟಕದ ಬಾರ್ಡರ್ನಲ್ಲಿ ಅದಾರ, ಉಮ್ರಾಣಿಯಲ್ಲಿ ಇದ್ರು. ಇವ್ರದ್ದೊಂದು ಟೀಮು. ಈ ಕಡೆ ಪುತ್ರಪ್ಪನ ಊರಾಗೂ ಇದ್ರು, ಹಳ್ಳಿ ಸುತ್ತಮುತ್ತಲ ಹಳ್ಳಿಯರನ್ನು ಕರ್ಕೊಂಡಿದ್ದ. ಇವಂದೇ ಒಂದು ಸಪ್ರೇಟ್ ಟೀಮು. ಇವ್ರದ್ದು ಚಂದಪ್ಪಂದು ಮತ್ತೆ ಸೊನ್ನ ಊರೊಂದು. ಒಂದಲ್ಲಿ 2 ಟೀಮ್ ಅಲ್ಲಿ. ಈ ಕಡೆ ಚಂದಪ್ಪ, ಆ ಕಡೆ ಮಾಣಿಕಪ್ಪ ಮಾಸ್ತರ, ಸೊನ್ನದೂರು. ಈ ಕಡೆ ದೇವಣಗಾಂವ್, ಹೊಳಿ ನಡೋಬಿಟ್ಟಲ್ಲಿ ಹೊಳಿ, ಈ ಕಡೆ ದೇವಣಗಾಂವ್. ಈ ದೇವಣಗಾಂವದಲ್ಲಿ ಕಡಿಮೇಶ್ವರ ಫ್ಯಾಮಿಲಿ ಒಂದ್ ಕಡೆ. ಅಂದ್ರೆ ಕಡಿಮೇಶ್ವರ ಫ್ಯಾಮಿಲಿ ಸಪೋರ್ಟೆಡ್ ಇವ್ರಿಗೆ, ಮಾಣಿಕಪ್ಪ ಮಾಸ್ತರ್ಗೆ. ಮಾಣಿಕಪ್ಪ ಮಾಸ್ತರ ಕಡಿಮೇಶ್ವರ ಫ್ಯಾಮಿಲಿಗೆ. ಅಲ್ಲಿ ಚಂದಪ್ಪ ಈ ಕಡೆ ಶಿವಾಜಿ ಬೋರ್ಗಿ, ಇವ್ರಿಗೆ ಸಪೋರ್ಟ್. ಅವ್ರು ಇದೇ ಟೀಮ ಸಪರೇಟು, ಅದೇ ಟೀಮ ಸಪರೇಟು. ಎಲ್ಲಿವರೆಗೂ ಅವ್ರಿಗೆ ಇವ್ರಿಗೂ ಅಷ್ಟು ಸಂಪರ್ಕ ಇರ್ಲಿಲ್ಲ ಅಂತ ಹೇಳಿದ್ರೆ, 94ನೇ ಇಸ್ವಿ ಏನು ಭೂಕಂಪ ಆಯ್ತು ಲಾತೂರ್ನಲ್ಲಿ, ಅದಾದ್ಮೇಲೆ ಅದು ಅದಕ್ಕಿಂತ ಪೂರ್ವದಲ್ಲಿ ಏನಿಲ್ಲಿ ಬಾರ್ ಎದುರುಗಡೆ ಮಾಣಿಕಪ್ಪ ಮಾಸ್ತರ್ ಮಕ್ಕಳದು ಮರ್ಡರ್ ಆಯ್ತಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. 93ರಿಂದ ಇವರು ಅವ್ರನ್ನ ಸಹಾಯ ತಗೊಂಡ್ಬಂದು ಮಾಣಿಕಪ್ಪ ಮಾಸ್ತರ್ ಕಡೆ ಅವ್ರನ್ನ ಹೊಡ್ಸೋದು, ಇವರು ಸಹಾಯ ತಗೊಂಡು ಹೋಗಿ ಅಲ್ಲಿ ಪುತ್ರಪ್ಪನ ಕಡೆ ಅವ್ರನ್ನ ಹೊಡ್ಸೋದು ಮಾಡಿದ್ರು. ಆದ್ರೆ ಪುತ್ರಪ್ಪನಿಗೆ ಯಾವ ಟೀಮು ಇಲ್ಲ, ಅವ ಸಪರೇಟ್. ಅವಂದು ಏನಿಲ್ಲ, ಈ ಟೈಪ್ ಮಾಡ್ಲಿಲ್ಲ ಅವರು. ಅವ್ರದೇ ಆದಂತ ಟೀಮು. ಅವ್ರಿಗೆ ಯಾರು ಇದನ್ನ ಮಾಡಕ್ ಹೋಗ್ಲಿಲ್ಲ. ಅವ್ರದ್ದೇ ತಂದೆ ಟೀಮ್ ಅವಂದು. ಬಟ್ ಪುತ್ರಪ್ಪನ ಹೊಡೆಸ್ಬೇಕು ಅಂತ ಹೇಳಿ ಪುತ್ರಪ್ಪನ ಅಪೋಸಿಟ್ ಟೀಮು ಇಲ್ಲಿಂದ ತಗೊಂಡು ಹೋಗೋದು. ಇವ್ರು ಸಹಾಯ ತಗೊಂಡು ಹೋಗಿ, ಅಂದ್ರೆ ಮುಖ ನೋಡಿದ್ರೆ ಗೊತ್ತಾಗ್ತೈತಿ ಅಂದ್ರೆ ಇವ್ರು ಬೇರೆ ಮುಖಗಳನ್ನ ತೋರ್ಸಾರ ಅವರು ಇಲ್ಲಿ ಅಂತ ಹೇಳಿದ್ರೆ. ಪುತ್ರಪ್ಪ ಯಾವ ಸೈಡ್ನು ತಗೊಳ್ಳಿಲ್ಲ. ಇಲ್ಲ ಅವಂದು ಯಾವ್ದು ಇರ್ಲಿಲ್ಲ. ಅವ್ನ ತಂದೆ ಆದಂತ ಟೀಮ್ ಕಟ್ಕೊಂಡು, ತಂದೆ ಆದಂತ ಒಂದು ಇದನ್ನ ಮಾಡ್ಕೊಂಡು ಅವನ ಪಾಡಿಗೆ ಅವನಿದ್ದ. ಅವ್ನು ಕಾಂಟ್ರಾಕ್ಟ್ ಕೆಲಸ ಮಾಡಿಸೋದು, ಕ್ಯಾನಲ್ ವರ್ಕ್ ಕಾಂಟ್ರಾಕ್ಟ್ ಕೆಲಸ ಮಾಡಿದ್ರು. ಅಲ್ಲಿಂದ ಸ್ವಲ್ಪ ದಾರಿ ಹಿಡಿದು ಹೋಗ್ಬೇಕು ಅಂತ ಬಂದ್ರು ಮತ್ತೆ ಇವ್ರು ಹೆಂಗೆ ಸುಮ್ಮನೆ ಇರ್ತಾರ, ನಮ್ಮನ್ನೆಲ್ಲ ಬೀದಿಗೆ ತಳ್ಳಿ ನೀನು ದೊಡ್ಡ ಶ್ರೀಮಂತ ಆಗ್ತೀಯ ಅನ್ನೋದು ಅವ್ರಿಗೆ ಬಿದ್ದು ಬಿಡ್ತಾರೆ. ಸರ್, ಊರು ಸಿಚುವೇಶನ್ ಹೇಗಿತ್ತು ಉಮ್ರಾಣಿದ್ ಅಂತ ಹೇಳಿದ್ರೆ? ಎಲ್ಲ ದೊಡ್ಡ ಮನೆಗಳು ಇದ್ವು ಅಲ್ಲಿ. ಇದಾರೆ, ಇವರೇ ದೊಡ್ಡ ಶ್ರೀಮಂತರು, ಸ್ವಲ್ಪ ದೊಡ್ಡ ಆಸ್ತಿ ಬಂದ್ರು, 100 ಎಕರೆ ಆಸ್ತಿ ಇವ್ರಿಗೆಲ್ಲ. ಇವನು ಚಂದಪ್ಪನ ಅಪೋಸಿಟ್ ಗ್ಯಾಂಗು, ಅವ್ರ ತಂದೆ ತಾಯಿಗೆ ಅಲ್ಲಿ ಹಳ್ಳಿ ಇದೆ ನಮ್ಮ ಅಲ್ಮೇಲ್ ಲಿಮಿಟ್ಸ್, ಅಲ್ಲಿಗೆಲ್ಲ ಹೋಗಿ ತೊಂದರೆ ಕೊಟ್ಟಿದ್ರು. ಇಲ್ಲ ಸರ್, ನಿಮ್ಮ ಬಗ್ಗೆ ನಮ್ಗೆ ಒಂದು ಅಭಿಮಾನ ಇದೆ,
ಯಾಕಂತ ಹೇಳಿದ್ರೆ ನೀವು ಸಾಧ್ಯ ಆದಷ್ಟು ಮಾಡಿದಿರಿ ಪ್ರಾಮಾಣಿಕ. ನಮ್ಮ ತಂದೆಗೆ ಹೋಗಿ ನನ್ನ ಅಪೋಸಿಟ್ ಗ್ಯಾಂಗ್ನವರು ನನ್ನ ಸಲುವಾಗಿ ಹಿಂಸೆ ಕೊಟ್ಟಾಗ ನಮ್ಮ ತಂದೆ ತಾಯಿಗೆ ಹೋಗಿ ಧೈರ್ಯ ಬಂದಿರಿ ನೀವು. ಇವನು ಚಂದಪ್ಪನ ಅಪೋಸಿಟ್ ಗ್ಯಾಂಗು ಅವ್ರ ತಂದೆ ತಾಯಿಗೆ ಅಲ್ಲಿ ಒಂದು ಹಳ್ಳಿ ಇದೆ ನಮ್ಮ ಅಲ್ಮೇಲ್ ಲಿಮಿಟ್ಸ್, ಅಲ್ಲಿಗೆಲ್ಲ ಹೋಗಿ ತೊಂದರೆ ಕೊಟ್ಟಿದ್ರು. ಅವನೆಲ್ಲದಾನು ಹೇಳು, ಇಲ್ಲಾಂದ್ರೆ ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಅಂತ ಹೇಳಿ ತೊಂದರೆ ಕೊಟ್ಟಿದ್ರು ಚಂದಪ್ಪನ ಬಗ್ಗೆ ಮಾಹಿತಿ ತಗೊಳಕ್ಕೆ ಹೋಗಿ. ಅವ್ರು ಏನು ನಮ್ಗೆ ಗೊತ್ತಿಲ್ಲ ನಮ್ಮನ್ನ ಯಾಕೆ ಕೇಳ್ತೀರಿ ಅಂತ ಅವರು. ಆಮೇಲೆ ಒಂದ್ಸಲ ನನಗೆ ಸುದ್ದಿ ಗೊತ್ತಾಗಿ ನಾನೇ ಹೋಗಿದ್ದೆ ಅವ್ರ ಊರಿಗೆ. ಹೋಗಿ ಅವ್ರ ತಂದೆ ತಾಯಿಗೆ ಮಾತಾಡಿಸಿ ಚಂದಪ್ಪನ ಅಪ್ಪಗೆ ಭೇಟಿ ಮಾಡಿ ಹೇಳಿ ಬಂದಿದ್ದೆ. ನಾನು ಏನೋ ಇದ್ರು ಇನ್ನು ನನಗೆ ಫೋನ್ ನಾನೇ ಬರ್ತಾನೆ ಅಥವಾ ನನಗೆ ಯಾರ್ದಾರ ಕೂಡ ಹೇಳಿ ಕಳಿಸಿಲ್ಲ, ಸೀದಾ ಪೊಲೀಸ್ ಸ್ಟೇಷನಿಗೆ ಬಾ. ನಮ್ಮ ತಾಕತ್ತಿತ್ತು ಅಂದ್ರೆ ಅವರು ಚಂದಪ್ಪನ ಬೆನ್ನತ್ಲಿ, ಅದು ಏನು ಚಂದಪ್ಪ ಅವ್ರಿಗೆ ಚಂದಪ್ಪ ಅದನ್ನ ಬಿಟ್ಕೊಂಡು ನಿಮಗೆ ಯಾಕೆ ಅವ್ರು ಬೆನ್ನತ್ತಿದ್ರು ಅಂತ ಹೇಳಿ ಅವ್ರಿಗೆ ಕೆಲವೊಬ್ರು ಅವ್ರ ಕಡೆಯವರು ಯಾರೋ ಹೋದವ್ರನ್ನ ಕರೆ ಕಳಿಸಿ ಅವ್ರಿಗೆ ಹೇಳಿದ್ರು, ಎಚ್ಚರಿಕೆ ಕೊಟ್ಟಿದ್ದೀನಿ. ಒಂದು ಸಾರಿ ಅವ್ನು ಚಂದಪ್ಪನ ತಂದೆ ತಾಯಿಗಳಿಗೆ ಏನಾರ ತೊಂದರೆ ಕೊಟ್ರಿ ಅಂತಂದ್ರೆ ನಾನು ಸಹಿಸೋದಿಲ್ಲ. ಚಂದಪ್ಪನ ಬಗ್ಗೆ ಹೇಳ್ರಿ ನಮ್ಗೆ, ಅವ್ರ ತಂದೆ ತಾಯಿಗೆ ಯಾಕೆ ತೊಂದರೆ ಕೊಟ್ರಿ ಅಂತ ಹೇಳಿದ್ವಿ, ಅದು ಅವನಿಗೆ ಗೊತ್ತಾಗೈತಿ. ಹಂಗೆ ಹಾಕ್ಕೊಂಡು ಇವರು ಈ ಮಟ್ಟದಾಗ ಅಧಿಕಾರಿ ಅದಾರ ಅಂತ ಗೊತ್ತಾಗಿ ಅವನು ಅವ್ರಿಗೆ ಹೆದರಿಸ್ಬಿಟ್ಟಾರೆ. ಈಟರ್ ಸರ್ ಇಲ್ಲ ಅಂತಂದ್ರೆ ನಾನು ಏನು ಮಾಡ್ತಿದ್ದೆ ಗೊತ್ತಿಲ್ಲ ಅಂತ ಹೇಳ್ದ. ನಾವು ಅವಾಗ ಹಂಗೆಲ್ಲ ಮಾತಾಡಬಾರ್ದು, ಹೆದರಿಸ್ಬಾರ್ದು. ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ. ನಿನಗೆ ಅವತ್ತ ನಿನ್ನ ಜೀವಂತ ಹಿಡಿಬೇಕು ಅಂತ ಹೇಳ್ಕೊಂಡು ನಾನು ನಿನ್ನ ಬೆನ್ನು ಹತ್ತಿದ್ನೇ ಹೊರತು ಫೈರಿಂಗ್ ಮಾಡಿದ್ದೀನಿ ನಮ್ಮ ಮೇಲನ. ನೀನು ಇಲ್ಲ ಸರ ನಿಮ್ಗೆ ಫೈರಿಂಗ್ ಮಾಡಿಲ್ಲ ನಾನು, ಅವ್ನು ನಿಮ್ಮ ಜೊತೆಗಿದ್ನಲ್ಲ ದೇವಣ್ಣ ಅವ್ನು ಬೈಯೋದಕ್ಕೆ ನಾವು ಮಾಡಿದೆ, ಅದಕ್ಕೆ ಅವ್ನ ಮೇಲೆ ಫೈರಿಂಗ್ ಮಾಡಿದ್ದು ನಾನು, ನಿಮಗೆ ಮಾಡಿಲ್ಲ ನಾನು. ಅವ್ನು ಜೀವಂತ ಹಿಡಿಬೇಕು ಅಂತ ನಾವು ಪ್ರಯತ್ನ ಪಟ್ಟಿದ್ವಿ. ಅದೆಲ್ಲ ಅವ್ನಿಗೆ ಗೊತ್ತಲ್ಲ, ಹಾಗಾಗಿ ನಮ್ಮ ಹತ್ರ ಇದ್ದು ತಪ್ಪಿಸ್ಕೊಳಕ್ಕೆ ಆಗಲಿಲ್ಲ. ಯಾವಾಗ ಅವನ್ನ ಎಲ್ಲ ಇನ್ವೆಸ್ಟಿಗೇಷನ್ ಮುಗಿದು ದರ್ಗಾ ಜೈಲಿಗೆ ಹಾಕಿದಾಗ ಆರಾಮಿಲ್ಲ ಅಂತ ಹೇಳಿ ಇದಕ್ಕೆ ಹೋದ ಅವನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಕ್ಕೆ. ಹಾಸ್ಪಿಟ್ಲಿಗೆ ತೋರಿಸ್ಕೊಂಬರಕ್ಕಂತ ಹೋಗಿ ಹಾಸ್ಪಿಟಲಿಂದ ತಪ್ಸ್ಕೊಂಡು ಓಡೋಗ್ಬಿಟ್ಟ. ನಾವು ಅರೆಸ್ಟ್ ಮಾಡ್ಕೊಂಡು ಗುಲ್ಬರ್ಗಾದಿಂದ ತಗೊಂಬಂದು ಎಲ್ಲ ಅವನ್ನ ಕೆಲವೊಂದು ಮಹಜರ್ ಗೀಜರ್ ಎಲ್ಲ ಮಾಡಿದ್ವಿ. ಅವ್ನು ಚೆನ್ನಾಗಿ ಮಾತಾಡಿದ. ಮತ್ತು ಯಾವತ್ತೂ ಅನೇಕ ಅಧಿಕಾರಿಗಳಿಗೆ ಹೆದರ್ಸ್ಯಾನ ಅವನು. ನೀವು ಹೋಗಲಿಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಅಂತಂದ್ರೆ 2-3 ಜನ ಕೆಲವೊಬ್ರಿಗೆ ಯಾರು ಸರಿಯಾಗಿ ಸ್ವಲ್ಪ ಇದನ್ನು ಮಾಡಿಲ್ಲ, ಬೆದರ್ಸ್ಯಾನ. ಇವ್ರು ಕೆಲವೊಬ್ರು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ನಮಗಂತೂ ಯಾವತ್ತೂ ಫೋನು ಮಾಡಲಿಲ್ಲ. ಬೆದರ್ಸೋದಂತೂ ಮಾತು ಸುಳ್ಳು. ಕೊನೆಯದಾಗಿ ನೀವು ಹೇಳ್ತಾ ಇದ್ರ ಅಂತ ಹೇಳಿದ್ರೆ ನೀವು ಅವತ್ತು ಹೋಗ್ತೀರಾ, ಭೇಟಿ ಆಗ್ತೀರಾ ಆ ವ್ಯಕ್ತಿನ ಎಲ್ಲಿ ಕೋರ್ಟಲ್ಲಿ. 2017 ನೀವು ಯಾವ ಕೇಸಿಗೆ ಹೋಗಿ? ಅಲ್ಲಿ ಬೇರೆ ಕೇಸ್ಗಳು, ಮರ್ಡರ್ ಕೇಸ್ಗಳು. ಅಯ್ಯೋ ಅಲ್ಲಿ ಇನ್ನೂ ಮರ್ಡರ್ ಕೇಸ್ಗಳು ಭಾಳ ಇದ್ವು. ಒಳ್ಳೊಳ್ಳೆ ಕೇಸ್ಗಳನ್ನ ಪತ್ತೆ ಮಾಡಿದ್ವಿ ನಾವು. ಇನ್ನೂ ಇದಾವೆ ಅವು ಭಾಳ ಸೆನ್ಸೇಷನಲ್ ಕೇಸ್ಗಳು ಸರ್. ಅವು ಅಲ್ಲ ಇನ್ನೂ ನಡೀತಾ ಇದಾವ? ಈಗಿಲ್ಲ, ಈಗ ಒಂದು 7-8 ವರ್ಷ 5-6 ವರ್ಷದಿಂದ ಅಂತೂ ಇಲ್ಲ. 5-6 ವರ್ಷದಿಂದ ನಾನು ಹೋಗಿಲ್ಲ ಎವಿಡೆನ್ಸ್ಗೆ. ಬಟ್ ಅದಕ್ಕೆಲ್ಲ ಅವಾಗ ನೀವು ಹೋಗ್ತಿದ್ದು ನಾನು ಬಿಜಾಪುರ ಕೋರ್ಟ್ಗೆ ಹೋಗಿ ಅಟೆಂಡ್ ಮಾಡಿ ಬರ್ತಿದ್ದೆ ನಾನು. ಎಷ್ಟು ಕೇಸ್ ಮರ್ಡರ್ ಇದ್ದು ಸರ್ ಒಟ್ಟು? ಆಗಿದ್ದು ಒಂದು 10-12 ಮರ್ಡರ್ ಕೇಸ್ ಆಗಿದ್ದು. ಎಲ್ಲ ದೊಡ್ಡದೇ ಒಳ್ಳೆ ಸೆನ್ಸೇಷನಲ್ ಕೇಸ್. ಅವು ಭಾಳ ಸೂಕ್ಷ್ಮ ಕೇಸ್ಗಳು ಅವೆಲ್ಲ. ಇದಕ್ಕೆ ಟಚ್ಚೇ ಇಲ್ಲ. ಇವಕ್ಕೂ ಸ್ವಲ್ಪ ಭೀಮಾ ತೀರಕ್ಕೆ ಲಿಂಕ್ ಇಲ್ಲ. ಇಲ್ಲ ಭೀಮಾ ತೀರಕ್ಕೆ ಲಿಂಕ್ ಇದ್ದ ಕೇಸ್ಗಳಲ್ಲ ಇವು. ವೈಯಕ್ತಿಕ ಕೇಸ್ಗಳು, ತಂದೆ ಮಕ್ಕಳ ಕೇಸು, ಬೇರೆ ರೀತಿಯಲ್ಲಿದ್ದಂಥ ಕೇಸ್ಗಳು ಇವೆಲ್ಲ. ಆ ಕೇಸ್ಗಳಿಗೆ ನಾವು ಹೋದಾಗ ಅವ ಸಿಕ್ಕಿದ್ದ, ಮಾತಾಡಿಸಿದ್ದೆ. ಸರ್ ಇದು ನೀವು ಹೇಳ್ತಾ ಇದ್ರಲ್ಲ, ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಕೇಸ್ ಆದ ನಂತರ 2017 ಫೈರಿಂಗ್ ಆಗುತ್ತೆ. ಇದಾದ ನಂತರ ಅವನು ಬದುಕಿ ಮತ್ತೆ ಬರ್ತಾನೆ. ಮತ್ತೆ ಈ ವ್ಯಕ್ತಿದು MO ಹೇಗಿರುತ್ತೆ ಅಂದ್ರೆ ಮೋಡಪ್ ಅಪ್ರೆಂಟಿಸ್ ಅಂತ ಹೇಳಿದ್ರೆ, ಎಲ್ಲಿ ಕೋರ್ಟ್ ಇರುತ್ತೆ ಅಂದ್ರೆ ಬಿಜಾಪುರಲ್ಲಿ ಕೋರ್ಟ್ ಇರ್ಬೋದು, ಗುಲ್ಬರ್ಗಾದಲ್ಲಿ ಕೋರ್ಟ್ ಇರ್ಬೋದು, ಈ ರೀತಿ ಕೋರ್ಟ್ಗಳಿದ್ದಾಗ ಅಲ್ಲೇ ಮೊದಲು ಬಂದು 1-1.5 ತಿಂಗಳು ಮೊದಲೇ ಮನೆ ಮಾಡಿದ ನಂತರ ಅಲ್ಲಿ ವಾಸ ಇದ್ಬಿಡುದು. ಆನಂತರ ಕೋರ್ಟ್ ಮುಗಿಸ್ಕೊಂಡ ನಂತರ ಇನ್ನೊಂದು ಕಡೆ ಶಿಫ್ಟ್ ಆಗೋದು. ಈ ರೀತಿ ಮನೆ ಮಾಡ್ತಿದ್ದಂತೆ. ಅದು ನಿಮ್ಮ ಕಾಲದಲ್ಲಿ ಇತ್ತ ಏನಾದ್ರೂ? ಇಲ್ಲ ಅವಾಗ ಏನೂ ಇರಲಿಲ್ಲ. ಎಲ್ಲಿಂದ ಬರ್ತಿದ್ರು ಏನೋ, ಕೋರ್ಟ್ಗೆ ಬರ್ತಿದ್ದಿಲ್ಲ ಅವ್ರು ಯಾರು. ನಾವು ಎಲ್ಲ ಈ ದೇವಸ್ಥಾನಕ್ಕೆ ಬರ್ತಾರ ಪ್ರತಿ ಅಮಾವಾಸ್ಯೆಗೆ ಅಂತ ಹೇಳಿದ್ರೆ ಗುಡ್ಡಾಪುರದಾಗ ಹೋಗಿ 2 ದಿನ ಗಂಟ್ಲೆ ಕಾಯ್ಕೊಂಡು ಕೂತ್ಕೊಂಡು ನಾವು. ಗುಡ್ಡಾಪುರ ಅಂತ ಬರುತ್ತೆ, ದಾನಮ್ಮ ದೇವಿ ಟೆಂಪಲ್. ಅದು ಅಲ್ಲಿಗೆಲ್ಲ ಅಮಾವಾಸ್ಯೆಗೆಲ್ಲ ಬರೋದು ಇದು ಮೇಳ. ಅದು ಇನ್ಫಾರ್ಮೇಶನ್ ತೆಗೆದು ಅಲ್ಲಿ ಹೋಗಿ ಕಾಯ್ಕೊಂಡು ಕುಂದಿರ್ತಿದ್ವಿ 2 ದಿನ ನಾವು. ಗುಡ್ಡಾಪುರಕ್ಕೆ ಬರ್ತಾರ ಅಂತ ಹೇಳ್ಕೊಂಡು ಬರ್ತಿರ್ಲಿಲ್ಲ ಇವರು. ಎಲ್ಲ ನಮ್ಮ ಪ್ರಯತ್ನಗಳನ್ನ ನಾವು ಮ್ಯಾಕ್ಸಿಮಮ್ ಪ್ರಾಮಾಣಿಕವಾಗಿ. ಅದ್ರ ಬಗ್ಗೆ ನಾನು ಕೇಳ್ಪಟ್ಟಿದ್ದು ಅಂತ ಹೇಳಿದ್ರೆ, ಇವನು ಯಾವಾಗ ಚಂದಪ್ಪ ಹೋದ ಇವನು ಡಾನ್ ಆಗ್ಬಿಟ್ಟ. ಇವನ ಹೆಸರು ಹೇಳ್ಕೊಂಡು ಎಷ್ಟೋ ಜನ ಏನೇನೋ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದ್ರಾಗ ಈ ಅಂತ ಹೇಳಿ ಇವನು ಭಾಗ್ಯಪ್ಪ ನನ್ನ ಸಂಬಂಧಿಕ ಅಂತ ಅನ್ನೋದು ಅಷ್ಟ ಸಾಕ್ರಿ. ಅದ ಟೈಟಲ್. ಅವ್ರದ್ದು ಏನು ಬೇಕಾದ್ರೂ ಕೆಲಸಗಳಾಗ್ಬಿಡೋದು, ನಡೆದು ಬಿಡೋದು. ಇಲ್ಲ ಎಲ್ಲೇ ಬೇಕು ತೆಗಿಯಪ್ಪ, ನಮಗೆ ಅದಕ್ಕೆ ಬೇಕು, ಇವ್ ಭಾಗಪ್ಪ ಇವರು ಭಾರಿ ಚಲೋ ಅದಾರ ಅಂತ ಈ ಟೈಪು. ಅವನು ಏನೇನೋ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ಕೊಂತ ದುಡ್ಡೆಲ್ಲ ವಸೂಲಿ ಮಾಡ್ಕೊಂತ ಹೊರಟದ್ದು ಇವನಿಗೆ ಸರಿ ಕಾಣಲಿಲ್ಲ. ಆವಾಗ ಇವನ ಕಡೆಯವ್ರನ್ನ ಇವನು ವೆಪನ್ಗಳು ಸಾಕಷ್ಟು ಇವನ ಕಡೆ ವೆಪನ್ಗಳಿದ್ವು. ಆಮೇಲೆ ಅವನದು ಎಲ್ಲ ರೈಟ್ ಹ್ಯಾಂಡ್ ಇವನ ಆಗಿದ್ದ. ಅವನು ಏನು ನಡೀತಾ ಇರುವಾಗ ಇವನ್ಗೆ ಪೊಲೀಸರಿಗೆ ಎನ್ಕೌಂಟರ್ ಆಗೋ ಟೈಮ್ನಾಗೂ, ಪೊಲೀಸರ ಮೇಲೆ ಗುಂಡು ಹಾರೋ ಟೈಮ್ನಾಗೂ ಭಾಗಪ್ಪ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗಿದ್ದಾನೆ. ಅಲ್ಲಿವರೆಗೂ ಅವನೇ ಅದಾನ. ಮತ್ತು ಹೀಗಾಗಿ
ಯಾಕಂದ್ರೆ ಇವನು ಅಷ್ಟೇ ಅಲರ್ಟ್ ಆಗಿರೋ ಹುಡುಗ, ಇವನು ಏನು ಕಡಿಮೆ ಇಲ್ಲ ಇವನು ಭಾಗಪ್ಪ. ನಾನು ನೋಡಿದೆ ನಾವೆಲ್ಲ, ಯಾಕಂದರೆ ಹಿಂದಿನ ಅನೇಕ ಕೊಲೆ ಕೇಸ್ಗಳನ್ನು ನೋಡಿದ್ದೀವಿ. ಭಾಳ ಸೀರಿಯಸ್ ಆಗಿ ಪೊಲೀಸ್ ಅಧಿಕಾರಿಗಳು ಮುಲಾಜಿಲ್ದೇ ಆ್ಯಕ್ಷನ್ ತೊಗೊಂಡ್ರು ಅಂದರೆ ಒಂದು 5-6 ವರ್ಷ 8 ವರ್ಷ ಮ್ಯಾಕ್ಸಿಮಮ್ 8ರಿಂದ 10 ವರ್ಷ ಸ್ವಲ್ಪ ಸೈಲೆಂಟ್ ಆಗುತ್ತೆ. ವಿತಿನ್ 10 ಇಯರ್ಸಲ್ಲಿ ಮತ್ತೆ ಒಂದು ಆಗಲೇಬೇಕದು. ಏನೋ ಗೊತ್ತಾಗ್ತಾ ಇಲ್ಲ, ಏನು ಇದು ಇದೆ ಗೊತ್ತಿಲ್ಲ. ನೀವು ಬೇಕಾದ್ರೆ ಅಲ್ಲಿ ಎಲ್ಲ ಆ ಬಾರ್ಡರ್ನಲ್ಲಿ ಇರ್ತಕ್ಕಂಥ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ನೋಡಿದ್ರೆ ಇತಿಹಾಸ ಅದು ಗೊತ್ತಾಗುತ್ತೆ. ಎವ್ರಿ 8ರಿಂದ 10 ವರ್ಷಕ್ಕೆ ಒಂದಿಲ್ಲ ಒಂದು ಕಾರಣದಲ್ಲಿ ಮತ್ತೊಂದು ಗ್ಯಾಂಗ್ ಎದ್ದು ಕುಂತ ಬಿಟ್ಟಿರ್ತೈತಿ. ಸೊ ಇದು ಮುಗಿಲಾರ್ದ ಕತೆ, ಮುಗಿಲಾರ್ದ ಕತೆ. ಅದನ್ನ ಮುಗಿಲಾರ್ದ ಆ ಕತೆಗಳು ಎಲ್ಲ ಮುಗಿದು ಅಂತ ಹೇಳಿದ್ರೆ ಕೆಲವೊಬ್ಬರದು ಜೀವನ ನಡೆಯೋದು ಕಷ್ಟ ಅದಾವ. ಅಂಥವ್ರು ಇವಕ್ಕೆಲ್ಲ ಪ್ರಚೋದನೆ ಕೊಡ್ತಾ ಇರ್ತಾರೆ. ಈ ರಾಜಕಾರಣಿಗಳೂ ಅಷ್ಟೇ, ತಮ್ಮ ರಾಜಕಾರಣ ಮಾಡಿಕೊಳ್ಳಲಿಕ್ಕೆ ಒಂದು ಗುಂಪು ಅಂತ ಕಟ್ಕೊಂಡಿರ್ತಾರೆ. ಮತ್ತು ಅವರು ರಾಜಕಾರಣಿಗಳು ಎಷ್ಟೋ ಜನ ಸರಿಯಾಗಿ ಅವರಿಗೆ ಬುದ್ಧಿ ಹೇಳಿದರು ಅಂತ ಹೇಳಿದರೆ ಬಹುಶಃ ಇವೆಲ್ಲ ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ.